ನನ್ನ ಹೆಸರು ಪೂರ್ಣಪ್ರಭಾ. ನಾನು ತುಮಕೂರಲ್ಲಿರೋದು. ನನಗೆ 2 ಮಂತ್ಸ್ ಬ್ಯಾಕು 400 ಶುಗರ್ ಇತ್ತು. ನಾನು ಹಾಸಿಗೆಯಿಂದ ಮೇಲೆ ಕೇಳ್ತಾನೆ ಇಲ್ಲ, ಹಾಸಿಗೆ ಮೇಲೆ ಮಲಗಿದ್ದೆ. ಫಸ್ಟ್ ಟೈಮ್ ಸಿದ್ಧಲಿಂಗಯ್ಯ ಸರ್ ನಮ್ಮ ಮನೆಗೆ ಬಂದಾಗ ನಾನು ಮಲಗಿದ್ದೆ. ಅವ್ರು ಬಂದು ಎಲ್ಲ ಡೆಮೋ ಮಾಡಿ ತೋರಿಸಿದ್ರು. ನಾನು ಮ್ಯಾಟು ಕೊಟ್ಟರು ನನಗೆ. ಆ ಮ್ಯಾಟಿಂದ ಇವತ್ತು ನಾನು ತುಂಬ ಚೆನ್ನಾಗಿದೆ. ನನಗೆ ಆರೋಗ್ಯ ತುಂಬ ಸುಧಾರಿಸಿದೆ, ಚೆನ್ನಾಗಿದ್ದೀನಿ ನಾನೀಗ ಆರಾಮಾಗಿ. ಮತ್ತೆ ನನಗೆ ವೆರಿಕೋಸ್ ಪ್ರಾಬ್ಲಮ್ ಇತ್ತು, ಕಾಲು ನರಗಳ ಟ್ವಿಸ್ಟ್ ಆಗೋದು, ಹೇಳೋಕ್ಕಾಗ್ತಿಲ್ಲ, ಬೆಳಗ್ಗೆ ಕಾಲು ಹಾಗಾಗಿ ನಿಂತ್ಕೊಳ್ಳೋದು. ಅದು ಯಾವ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓಡಾಡ್ಕೊಂಡು ನೆದ್ದಾಡ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಖುಷಿನಿದೆ, ಭಾರ ಎತ್ತುತ್ತೀನಿ. ಇವತ್ತು ನಾನು ಕಾಯಿಸಿದ್ರೆ ಅಷ್ಟು ಚೆನ್ನಾಗಿ ಇದ್ದೀನಿ. ಸಿದ್ಧಲಿಂಗಯ್ಯ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ತುಂಬ ಚೆನ್ನಾಗಿದ್ದೀನಿ, ಇವತ್ತು ಆರೋಗ್ಯವಾಗಿದ್ದೀನಿ. ಮತ್ತೆ ನನಗೆ 400 ಶುಗರ್ ಇತ್ತು 2 ಮಂತ್ಸ್ ಬ್ಯಾಕ್. ಇವತ್ತು ನೋಡಿ, ಇವತ್ತು ಬೆಳಗ್ಗೆ ಟೆಸ್ಟ್ ಮಾಡಿಸಿದೆ. ವಿತೌಟ್ ನನ್ನ ಮಾತ್ರೆ ಬಿಟ್ಟ ಮೇಲೆ 142, ಬಿಪಿನೂ ನಾರ್ಮಲ್, ಶುಗರು ನಾರ್ಮಲ್. ಮೇಡಮ್, ನೀರೆಲ್ಲ ಕುಡಿತಾ ಇದ್ದೀರಾ? ನೀರು ಕುಡಿತಾ ಇದೀನಿ. ದಿನಕ್ಕೆ 2.5 ಲೀಟರ್ ಅಥವಾ 3 ಲೀಟರ್ ನೀರು ಕುಡಿತೀನಿ. ಅದು ಬಾಟ್ಲು ಮೈದಾ ಬೆಲ್ಟ್ ಹಾಕೊಂಡು. ಅದರಿಂದ ನನಗೆ ಎಷ್ಟು ಯೂಸ್ ಅಂದ್ರೆ ಈ ನೀರಿಂದ ತುಂಬಾ ಎನರ್ಜಿಕ್ ಇದೆ ನನಗೆ. ಈ ನೀರು ತುಂಬಾ ಒಳ್ಳೇದಾಗಿದೆ, ನೀರು ಕುಡಿದು ನನಗೆ. ಆ ನೀರಿಂದ ಇವತ್ತು ನಂಗೆ ಶಕ್ತಿ, ಎನರ್ಜಿ. ಮತ್ತೆ ಬೆಲ್ಟ್ ಹಾಕ್ತಾ ಇದೀನಿ, ಹಾಕೊಳ್ತೀನಿ. ನಾನು ಕೆಲಸ ಮಾಡ್ಬೇಕಾದ್ರೆ ಬೆಲ್ಟ್ ಹಾಕೊಳ್ತೀನಿ. ಸೊ ಅದು ಸುಸ್ತನ್ನೋದೇ ಇಲ್ಲ, ಸುಸ್ತಿಲ್ವೇ ಇಲ್ಲ. ನಾನು ನಿಜ ಸುಸ್ತಿಲ್ಲ. 2 ಮಂತ್ಸ್ ನಾನು ಮಾತ್ರೆ ಬಿಟ್ಟಿದ್ದೀನಿ 1 ವೀಕ್ ಇಂದ. 1 ವೀಕ್ ಬಿಟ್ಟಿದ್ದೀನಿ ಶುಗರ್ ಮಾತ್ರೆ. ನಂಗೊಂಚೂರು ಸುಸ್ತಿಲ್ಲ, ಆರಾಮಾಗಿ ಗೊತ್ತಾಗ್ತಿಲ್ಲ, ಆರಾಮಾಗಿದ್ದೀನಿ ನಾನು. ಇವತ್ತು ನಮ್ಗೆ ಆಶ್ಚರ್ಯ ಆಗ್ತಿದೆ. ಊಟ ಮಾಡ್ತೀನಿ ನಾನು. ಇದು ಏನೋ ಸ್ವೀಟ್ ತಿಂತಾ ಇದ್ದೀನಿ. ಸ್ವೀಟ್ ತಿಂತೀನಿ. ಮೊನ್ನೆ ಸ್ವೀಟ್ ತಿನ್ನೋದು ಎಷ್ಟು ಟೈಮ್ ಆಯ್ತು? ನೆನ್ನೆ ಲಾಡು ತಿಂದೆ, ಮೊನ್ನೆ ಲಾಡು ಅಲ್ಲ, ಮುಂಚೆ ಎಷ್ಟು ಟೈಮ್ ಆಯ್ತು? ನಾನು ತಿಂತಿರ್ಲಿಲ್ಲ, ಬಿಟ್ಟಿದ್ದೆ. ಈಗ ತಿಂತೀನಿ, ನೆನ್ನೆ ತಿಂದಿದ್ದೀನಿ. ಮೊನ್ನೆ ಡಾಕ್ಟರ್ ವಿಸಿಟ್ ಮಾಡಿದಾಗ ಇನ್ಸುಲಿನ್ ಖಂಡಿತ. ಇವಾಗ ಏನಿಲ್ಲ, 400 ಶುಗರ್, 142 ನೀವೇ ನೋಡಿದ್ರಲ್ಲ. ಓಕೆ ಓಕೆ ಓಕೆ. ಹಾಗಾದ್ರೆ ಇದನ್ನ ಬೇರೆಯವರಿಗೆ ನಾವು ಇದರಿಂದ ತುಂಬಾ ಅನುಕೂಲ. ಯಾರಿಗೆ ಬೇಕಾದ್ರೂ ನೀವು ಪ್ರಮೋಟ್ ಮಾಡೋದು, ಯಾರು ಬೇಕಾದ್ರೂ ತಗೋಬಹುದು. ಆರೋಗ್ಯ ಚೆನ್ನಾಗಿದೆ. ಎಷ್ಟು ಅವರ್ ಮಲಗ್ತೀವಿ? ನಾನು ನೈಟ್ ಮಲ್ಕೊಂತೀನಿ, ಬೆಳಗ್ಗೆ ಹೇಳ್ತೀನಿ. ಬೆಳಿಗ್ಗೆ ಬೇಗ ಹೇಳ್ತೀನಿ ನಾನು. ಮುಂಚೆ ನಾನು 8 ಗಂಟೆ ಆದ್ರೆ ಹೇಳ್ತಿಲ್ಲ, ನೀವು ನಂಬ್ತೀರಾ ಇಲ್ವಾ? 8 ಗಂಟೆ ನಾನು ಹೇಳ್ತಿದ್ದು. ನೋಡಿ ತುಂಬಾ ಹಿಂಸೆ ಪಟ್ಟು. ಇವಾಗಂತೂ ನಾನು 5:30, 6 ಗಂಟೆಗೆ ಹೇಳ್ಬಿಡ್ತೀನಿ. ತರಕಾರಿ ಇಷ್ಟಪಡಕ್ ಬರ, ನಾನೇ ಮಾಡ್ತೀನಿ. ಊರಲ್ಲಿ ಇಲ್ಲ, ನಾನೇ ಮಾಡ್ತಾ ಇದ್ದೀನಿ. ಅವರೇ ಮುಂಚೆ ಹೇಳಿ ಅವರೇ ಮಾಡ್ತಿದ್ರು, ಈಗ ನಾನೇ ಮಾಡ್ತಿದ್ದೀನಿ. ಮಲಗೋದೇನಿಲ್ಲ, ನೈಟ್ ಮಲಗೋದು, ಬೆಳಗ್ಗೆ ಹೇಳೋದು. ಮಧ್ಯಾಹ್ನ ನಿದ್ದೆ ಮಾಡಲ್ಲ. ಮುಂಚೆ ತುಂಬಾ ನಿದ್ದೆ ಮಾಡ್ತಿದ್ದೆ ಮಧ್ಯಾಹ್ನ. ಈಗ ಮಧ್ಯಾಹ್ನ ಮಾಡಿದ್ರೆ ಮ್ಯಾಟ್ ಮೇಲೆ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತೀನಿ. ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಎಚ್ಚರ ನಿದ್ದೆ ಚೆನ್ನಾಗಿ. ಇಲ್ಲ, ಮುಂಚೆ ನಾನು 3-4 ಟೈಮ್ಸ್ 5 ಟೈಮ್ಸ್ ಹೇಳ್ತಿದ್ದೆ ನೈಟ್ ಅಲ್ಲಿ ವಾಶ್ರೂಮ್ ಹೋಗ್ಲಿಕ್ಕೆ. ಈಗ 1 ಟೈಮ್ ಇದಲ್ಲ, ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆನೆ ಹೋಗ್ತೀನಿ. ಖಂಡಿತ ಎಲ್ಲರಿಗೂ ನೀವು ಧೈರ್ಯವಾಗಿ ಹೇಳಿ. ಈ ಮ್ಯಾಗ್ನೆಟಿಕ್ ಯೂಸ್ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಇದೆ. ಎಲ್ಲರೂ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಇದರಿಂದ ಆರೋಗ್ಯ ಕಾಪಾಡ್ಕೋಬಹುದು. ಅಷ್ಟು ದಾಸಿದೆ.